ಒಂದು ಗ್ರಾಮದಲ್ಲಿ ಒಬ್ಬ ಯುವಕನಿದ್ದ. ಅವನು ಬಹಳ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದ. ಆದರೆ ತಾನು ಯಶಸ್ವಿಯಾಗುತ್ತಾನೋ ಇಲ್ಲವೋ ಎಂಬ ಆತ್ಮಶಂಕೆಯಿಂದ ಸದಾ ಕಂಗೆಟ್ಟಿದ್ದ. ಆ ಆತ್ಮಶಂಕೆಯ ಕಾರಣದಿಂದ ಅವನು ಸುಲಭವಾಗಿ ಕೆಣಕಿಕೊಂಡು ಸಣ್ಣ ಸಣ್ಣ ವಿಷಯಗಳಿಗೂ ಕೋಪಗೊಂಡು ಬಿಡುತ್ತಿದ್ದ. ಒಂದು ದಿನ ಗ್ರಾಮಕ್ಕೆ ಪ್ರಸಿದ್ಧ ಸನ್ಯಾಸಿ ಬಂದರು. ಸನ್ಯಾಸಿ ಬಂದಿದ್ದಾರೆ ಎಂಬ ಸುದ್ದಿ ಕೇಳುತ್ತಿದ್ದಂತೆಯೇ ಯುವಕ ಅವರ ಬಳಿಗೆ ಓಡಿಬಂದ. ಅವನು ಸನ್ಯಾಸಿಯನ್ನು ಭೇಟಿಯಾಗಿ ಹೇಳಿದನು, ಸ್ವಾಮಿ, ನಾನು ತುಂಬಾ ಶ್ರಮಪಟ್ಟು ಕೆಲಸ ಮಾಡುತ್ತೇನೆ, ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ. ಆದರೆ ನಾನು ಇನ್ನೂ ಯಶಸ್ವಿಯಾಗಲಿಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರ ಹೇಳಿ. ಸನ್ಯಾಸಿ ಸ್ವಲ್ಪ ಯೋಚಿಸಿ $1 ಚೈನ್ ನೀಡುತ್ತಾ ಹೇಳಿದರು, ಮಗನೇ, ನಿನ್ನ ಸಮಸ್ಯೆಯ ಪರಿಹಾರ ಈ ಅದ್ಭುತ ಡಾಲರ್ನಲ್ಲಿ ಇದೆ. ಇದರೊಳಗೆ ಕೆಲವು ಮಂತ್ರಗಳನ್ನು ಬರೆದು ಇಟ್ಟಿದ್ದೇನೆ. ಇದು ನಿನ್ನ ಎಲ್ಲಾ ಅಡೆತಡೆಗಳನ್ನು ದೂರ ಮಾಡುತ್ತದೆ. ಆದರೆ ಮೊದಲು ನೀನು ಒಂದು ರಾತ್ರಿ ಸ್ಮಶಾನದಲ್ಲಿ ಒಬ್ಬಂಟಿಯಾಗಿ ಇರಬೇಕು. ಸ್ಮಶಾನದ ಹೆಸರು ಕೇಳುತ್ತಿದ್ದಂತೆಯೇ ಯುವಕನ ಮುಖ ಬಿಳಿಯಾಗಿ ಬಿಟ್ಟಿತು. ಸ್ವಾಮಿ, ನಾನು ಸ್ಮಶಾನದಲ್ಲಿ ಒಬ್ಬನೇ ಒಂದು ರಾತ್ರಿ ಹೇಗೆ ಇರುತ್ತೇನೆ ಎಂದು ನಡುಗಿ ಕೇಳಿದ. ಸನ್ಯಾಸಿ ಅವನನ್ನು ಧೈರ್ಯ ನೀಡಿ ಹೇಳಿದರು, ಭಯಪಡುವ ಅವಶ್ಯಕತೆಯಿಲ್ಲ. ಈ ಡಾಲರ್ ನಿನಗೆ ರಕ್ಷಣೆ ನೀಡುತ್ತದೆ. ಭಯವಾಗಿದ್ದರೂ ಯುವಕ ತನ್ನ ಭಯವನ್ನು ಎದುರಿಸಲು ನಿರ್ಧರಿಸಿ ಆ ರಾತ್ರಿ ಸ್ಮಶಾನಕ್ಕೆ ಹೋದ. ರಾತ್ರಿ ಸ್ವಲ್ಪವೂ ಶಬ್ದವಾದರೂ ಅವನಿಗೆ ಹೆದರಿಕೆ. ಆದರೆ ಡಾಲರ್ ಇದ್ದ ಕಾರಣ ಆತ್ಮವಿಶ್ವಾಸವಿತ್ತು. ಬೆಳಗ್ಗೆ ಅವನು ಸನ್ಯಾಸಿಯ ಬಳಿಗೆ ಬಂದು ಹೇಳಿದರು, ಸ್ವಾಮಿ, ನೀವು ನಿಜವಾಗಿಯೂ ಅದ್ಭುತರು. ಈ ಡಾಲರ್ ದೈವಿಕದು. ಇಲ್ಲದಿದ್ದರೆ ನನ್ನಂತಹ ಹೆದರಿಕೆಯವನಿಂದ ಸ್ಮಶಾನದಲ್ಲಿ 1 ನಿಮಿಷವೂ ಇರಲಾಗುತ್ತಿರಲಿಲ್ಲ. ಆದರೆ ಈಗ ನನಗೆ ಖಚಿತ, ಈ ಡಾಲರ್ ಇದ್ದರೆ ನಾನು ಖಂಡಿತ ಯಶಸ್ವಿಯಾಗುತ್ತೇನೆ. ಈ ಘಟನೆ ನಂತರ ಯುವಕ ಸಂಪೂರ್ಣ ಬದಲಾಗಿಬಿಟ್ಟ. ಯಾವುದೇ ಕೆಲಸ ಮಾಡಿದರೂ ಡಾಲರ್ ತನ್ನನ್ನು ಯಶಸ್ವಿಗೊಳಿಸುತ್ತದೆ ಎಂಬ ನಂಬಿಕೆ ಅವನಲ್ಲಿ ಮೂಡಿತ್ತು. ನಿಧಾನವಾಗಿ ಅವನು ತನ್ನ ಗುರಿಗಳನ್ನು ಸಾಧಿಸುತ್ತಾ ಗ್ರಾಮದಲ್ಲೇ ಅತ್ಯಂತ ಯಶಸ್ವಿಯಾದವನು. 1 ವರ್ಷ ಕಳೆದ ನಂತರ ಮತ್ತೆ ಆ ಸನ್ಯಾಸಿ ಗ್ರಾಮಕ್ಕೆ ಬಂದರು. ಯುವಕ ಸಂತೋಷದಿಂದ ಅವರನ್ನು ಭೇಟಿ ಮಾಡಿ, ಸ್ವಾಮಿ, ನೀವು ಕೊಟ್ಟ ಡಾಲರ್ನ ಕಾರಣದಿಂದಲೇ ನಾನು ಇಷ್ಟು ಯಶಸ್ವಿಯಾಗಿದ್ದೇನೆ ಎಂದ. ಸನ್ಯಾಸಿ ಸ್ಮಿತ ಹಾಸ್ಯ ಮಾಡಿಕೊಂಡು ಹೇಳಿದರು, ಮಗನೇ, ಆ ಡಾಲರ್ ತೆಗೆದು ನನಗೆ ಕೊಡು. ಯುವಕ ಡಾಲರ್ ತೆಗೆದುಕೊಟ್ಟ. ಸನ್ಯಾಸಿ ಅದನ್ನು ತೆರೆಯುತ್ತಿದ್ದಂತೆಯೇ ಯುವಕ ಬೆಚ್ಚಿ ಬಿದ್ದ. ಡಾಲರ್ ಒಳಗೆ ಏನೂ ಇರಲಿಲ್ಲ. ಯಾವುದೂ ಮಂತ್ರವಿರಲಿಲ್ಲ. ಇದು ಏನು ಸ್ವಾಮಿ? ಡಾಲರ್ ಒಳಗೆ ಏನೂ ಇಲ್ಲ. ಹಾಗಾದರೆ ಅದು ಹೇಗೆ ನನಗೆ ಯಶಸ್ಸು ತಂದುಕೊಟ್ಟಿತು ಎಂದು ಆಶ್ಚರ್ಯದಿಂದ ಕೇಳಿದ. ಸನ್ಯಾಸಿ ನಗುತ್ತಾ ಹೇಳಿದರು, ಹೌದು ಮಗನೇ, ಡಾಲರ್ ಖಾಲಿಯೇ ಇದೆ. ನಿನಗೆ ಯಶಸ್ಸು ತಂದದ್ದು ಡಾಲರ್ ಅಲ್ಲ, ನಿನ್ನ ನಂಬಿಕೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಬದಲಿಸಿತು. ಮೊದಲು ನೀನು ನಿನ್ನ ಮೇಲೆಯೇ ನಂಬಿಕೆ ಇಡಲಿಲ್ಲ. ಆದರೆ ಈ ಡಾಲರ್ ಮೇಲೆ ನಂಬಿಕೆ ಇರಿಸಿದಾಗ ನಿನ್ನಲ್ಲಿ ಆತ್ಮವಿಶ್ವಾಸ ಮೂಡಿತು. ಅದೇ ನಿನ್ನ ಯಶಸ್ಸಿನ ಮೂಲ. ಮುಂದೆ ಅವರು ಹೇಳಿದರು, ನಮ್ಮ ಮಾನವರಲ್ಲಿ ಒಂದು ವಿಶಿಷ್ಟವಾದ ವರ ನಂಬಿಕೆಯ ಶಕ್ತಿ. ಡಾಲರ್ಗಳಲ್ಲಿ ನಂಬಿಕೆ ಇಡುವ ಬದಲು ನಿನ್ನ ಚಿಂತನೆ, ನಿನ್ನ ಕಾರ್ಯ, ನಿನ್ನ ನಿರ್ಧಾರಗಳಲ್ಲಿ ನಂಬಿಕೆ ಇಡು. ಆತ್ಮವಿಶ್ವಾಸ ಇದ್ದರೆ ಯಶಸ್ಸು ಖಂಡಿತ ಬರುತ್ತದೆ. ಯುವಕ ಇದನ್ನು ಕೇಳಿ ತನ್ನ ಯಶಸ್ಸಿನ ನಿಜವಾದ ಗುಟ್ಟು ಆತ್ಮವಿಶ್ವಾಸವೆಂದು ಅರಿತುಕೊಂಡ. ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲೂ ಹೊರಗಿನ ವಸ್ತುಗಳ ಮೇಲೆ ನಂಬಿಕೆ ಇಟ್ಟುಕೊಳ್ಳುತ್ತೇವೆ. ಆದರೆ ನಿಜವಾದ ಶಕ್ತಿ ನಮ್ಮಲ್ಲಿರುವ ಆತ್ಮವಿಶ್ವಾಸ. ಕಥೆಯಲ್ಲಿನ ಡಾಲರ್ ಯಾವುದೇ ಜಾದೂ ಮಾಡಲಿಲ್ಲ. ಅದು ಯುವಕನೊಳಗಿನ ನಂಬಿಕೆಯ ಶಕ್ತಿಯನ್ನು ಎಚ್ಚರಗೊಳಿಸಿತ್ತು. ಅದೇ ಅವನ ಭಯಗಳನ್ನು ಮೀರಿಸಿ ಯಶಸ್ಸಿನತ್ತ ಕರೆದೊಯ್ದಿತು. ಉದಾಹರಣೆಗೆ, ಸ್ಪರ್ಧೆಗೆ ಸಿದ್ಧಗೊಳ್ಳುವ ಓಟಗಾರನನ್ನು ಕಲ್ಪಿಸಿ. ಅವನು ತನ್ನ ಸಾಮರ್ಥ್ಯವನ್ನು ಸದಾ ಅನುಮಾನಿಸಿದರೆ ಎಷ್ಟು ಅಭ್ಯಾಸ ಮಾಡಿದರೂ ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಆದರೆ ತನ್ನ ಶ್ರಮದ ಮೇಲೆ, ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಬಂದ ಕ್ಷಣದಿಂದಲೇ ಅವನಲ್ಲಿ ಹೊಸ ಶಕ್ತಿ ಮೂಡುತ್ತದೆ. ನಮ್ಮ ಮೇಲೆ ಇರುವ ನಂಬಿಕೆ, ಆತ್ಮವಿಶ್ವಾಸ ಇದ್ದರೆ ಯಾವುದೇ ಕನಸು ದೊಡ್ಡದಲ್ಲ, ಯಾವುದೇ ಅಡೆತಡೆ ಕಠಿಣವಲ್ಲ.